ಪಾಗಲ್ಪತಿ ಮಂಜ ಈಗ ಕಿಲ್ಲರ್ ಮಂಜ ಆಗಿ ಬದಲಾಗ್ತಾ ಇದ್ದಾನೆ. ಇವನು ನೌಟಂಕಿ ನಾಟಕ ನೋಡಿದ್ರೆ ಯಾರಿಗಾದ್ರೂ ಅದು ಅರ್ಥ ಆಗುತ್ತೆ, ಆದರೆ ಅದು ನಮ್ಮ ಗ್ಯಾರಂಟಿ ಹ್ಯಾಂಕರ್ ಅಮ್ಮನಿಗೆ ಅರ್ಥ ಆಗಿಲ್ಲ. ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ಥರ ಮಾಡಿ ಮಂಜುನ್ ಜೊತೆಗೆ ಲೀಲಾವತಿನ ಕಳಿಸ್ಕೊಟ್ಟಿದ್ದೆ. ಮನೆಗೆ ಹೋಗೋ ಅಷ್ಟರಲ್ಲಿ ಈ ಮಂಜ ಲೀಲಾವತಿಗೆ ದಶಾವತಾರದ ಅಷ್ಟೂ ದರ್ಶನ ಮಾಡಿಸ್ಕೊಟ್ಟಿದ್ದ. ಇದ್ರೆ ನೆಮ್ಮದಿ ಆಗಿರ್ಬೇಕು, ಇದ್ರೆ ನಾನು ನೆಮ್ಮದಿ ಇರಬೇಕು, ಇಲ್ಲಾಂದ್ರೆ ಅವ್ರು ನೆಮ್ಮದಿ ಆಗಿರ್ಬೇಕು. ಒಂದು ಕೈಯಲ್ಲಿ ಖಾರದ ಪುಡಿ, ಇನ್ನೊಂದು ಕೈಯಲ್ಲಿ ಖಾಲಿ ಬಾಟ್ಲು ಹಿಡ್ಕೊಂಡು ಹೊರಟೆ ಬಿಟ್ಟ. ಅದು ಸರಿ ಹೋಗೋ ಸಂಸಾರ ಅನ್ನೋ ಸೆನ್ಸಾರ್ ಇರ್ಬೇಕಲ್ವ, ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಂಚಾಯಿತಿ ಮಾಡೋದು. ಲವ್ ಅಂತ ಅವಳು, ನೋವು ಅಂತ ಇವನು, ಇವ್ರಿಬ್ರು ಮಧ್ಯದಲ್ಲಿ ನಾನಿದ್ದೀನಿ ನನಗೆ ಒಪ್ಪಲ್ಲ ಅಂತ ಸತ್ತೋರು ಸ್ಮಶಾನದ ಪಾಲು, ಬದುಕ್ತೋರು ಜೈಲ್ ಪಾಲು. ಇವ್ರು ಹೊಟ್ಟೆಗೆ ಹುಟ್ಟಿದ ತಪ್ಪಿಗೆ ಆ 3 ಮಕ್ಕಳು ಪಾಪ ಬೀದಿ ಪಾಲು. ಈ ಲೀಲಾ ಸಂತು ಪ್ರಣಯ ಪ್ರಸಂಗದಲ್ಲಿ ಈಗ ರಕ್ತಪಾತ ಶುರುವಾಗ್ಬಿಟ್ಟಿದೆ. ಪಾಗಲ್ ಪ್ರೇಮಿ ಪಾಗಲ್ಪತಿ ಮಂಜ ಈಗ ಕಿಲ್ಲರ್ ಮಂಜ ಆಗಿ ಬದಲಾಗ್ತಾ ಇದ್ದಾನೆ. ಆಟ ಕೆಡಿಸ್ಬೇಕು ಇಲ್ಲ ಪಾಠ ಕಲಿಸ್ಬೇಕು ಅನ್ನೋ ಹಂತಕ್ಕೆ ಬಂದಿದ್ಬಿಟ್ಟವನೇ ಮಂಜ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಅಂತಿದ್ದ ಮಂಜ ಈಗ ಇದ್ರೆ ನಾನಿರ್ಬೇಕು ಇಲ್ಲ ಅವ್ರು ಇರ್ಬೇಕು ಅನ್ನೋ ಥರ ಆಡೋಕೆ ಶುರು ಮಾಡ್ಬಿಟ್ಟವನೆ. ಈ ತಮಿಳಲ್ಲಿ ಒಂದು ಸಿನಿಮಾ ಬಂದಿತ್ತು ಅನ್ಯನ್ ಅಂತ, ಈ ವಿಕ್ರಮ್ದವ್ರು. ಅದ್ರ ಕನ್ನಡ ವರ್ಷನ್ ಮಾಡಿದ್ರೆ ಅದಕ್ಕೆ ಈ ಮಂಜುನ್ನೇ ಹಾಕೋಬೇಕು. ಆ ಮಟ್ಟಿಗಿನ ಟ್ರಾನ್ಸ್ಫಾರ್ಮೇಶನ್ ಇದೆ ಈ ಮಂಜುನ್ ಪರ್ಫಾರ್ಮೆನ್ಸ್ ಅಲ್ಲಿ. ಯಾವ ಮೂಡಿ ಬೇಕಾದ್ರೂ ಪಟ್ ಅಂತ ಶಿಫ್ಟ್ ಆಗ್ಬಿಡ್ತಾನೆ. ನಾರ್ಮಲ್ ಆಗಿದ್ದವನು ಪಟ್ ಅಂತ ಹೇಳ್ತಾನೆ, ಇಮಿಡಿಯೇಟ್ ಆಗಿ ಕೋಪ ಮಾಡ್ಕೊಳ್ತಾನೆ, ರಪ್ ಅಂತ ಲವ್ ಮೂಡಿಗೆ ಶಿಫ್ಟ್ ಆಗ್ಬಿಡ್ತಾನೆ, ಹಂಗೆ ಥಟ್ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗ್ಬಿಡ್ತಾನೆ, ಆಮೇಲೆ ಹಂಗೆ ಕಾಮಿಡಿ ಮಾಡ್ಬಿಡ್ತಾನೆ. ಒಬ್ಬೊಬ್ಬೊಬ್ಬ ಕಲಾವಿದ. ಇದ್ದಕ್ಕಿದ್ದಂಗೆ ರಾತ್ರಿ ಉಗ್ರ ನರಸಿಂಹನ್ ಥರ ಬಂದು ಹೊಟ್ಟೆ ಹೋಗಿ ಓಡೋಗ್ತಾನೆ, ಆಮೇಲೆ ಎಲ್ಲೋ ಕೂತ್ಕೊಂಡು ಕಾರ್ ನಿಲ್ಲಿಸ್ಕೊಂಡು ವಿಡಿಯೋ ಮಾಡ್ಬಿಟ್ಟು ನನ್ನೇ ಸಾಯ್ಸಕ್ಕೆ ಬಂದಿದ್ರು ಅಂತ ಗೊಳಾಡ್ತಾನೆ. ಇವನ ಆ್ಯಕ್ಟಿಂಗ್ ಮುಂದೆ ವಿಕ್ರಮು ಅನ್ಯನ್ ಆ್ಯಕ್ಟಿಂಗು ಏನೂ ಇಲ್ಲ ಬಿಡಿ, ಟಮ್ಯ ಹೋಗ್ಬಿಡ್ತಾನೆ. ಈ ಮಂಜುನ್ ಕಥೆನ ಅವತ್ತೇ ಹೇಳಿದ್ದೆ ನಾನು, ಇವನು ಪಕ್ಕಾ ಕಲಾಕಾರು, ಇವನಿಗೆ ಈ ಲೀಲಾವತಿ ಜೊತೆ ಬಾಳ್ ಮಾಡೋ ಯಾವ ಉದ್ದೇಶನೂ ಇಲ್ಲ. ಇವನ ಉದ್ದೇಶ ಏನು ಅಂದರೆ ಈ ಲೀಲಾವತಿ ಮಾನ ಮರ್ಯಾದೆ ಕಳಿಬೇಕು ಅನ್ನೋದು, ಎಷ್ಟಾಗುತ್ತೋ ಅಷ್ಟು ಹರಾಜ್ ಹಾಕ್ಬಿಟ್ಟು ಗೊಬ್ಬೆಗಿಸ್ಬಿಡ್ಬೇಕು, ಇವರು ಎಲ್ಲೂ ಮುಖ ಎತ್ಕೊಂಡು ಓಡಾಡಬಾರ್ದು, ಹಂಗೆ ಮಾಡಬೇಕು ಅನ್ನೋದು ಇವನ ಉದ್ದೇಶ. ಇವನು ನೌಟಂಕಿ ನಾಟಕ ನೋಡಿದ್ರೆ ಯಾರಿಗಾದ್ರೂ ಅದು ಅರ್ಥ ಆಗುತ್ತೆ, ಆದರೆ ಅದು ನಮ್ಮ ಗ್ಯಾರಂಟಿ ಹ್ಯಾಂಕರ್ ಅಮ್ಮನಿಗೆ ಅರ್ಥ ಆಗಿಲ್ಲ. ಅವಮ್ಮ ಚಾನಲ್ಲು ಎಲ್ಲ ಕೆಲಸ ಆಗ್ಬಿಟ್ಟು ಇದೊಂದೇ 1.5 ದಿನ ಹಾಕೊಂಡು ರುಬ್ಬೋದು. ಆ ಆ್ಯಂಕರ್ ಅಮ್ಮ ಅಂತೂ ಆಟಕ್ಕೆ ಬಿದ್ದುಬಿಟ್ಟಿದ್ದು. ಹೆಂಗಾದ್ರೂ ಮಾಡಿ ಈ ಮಂಜ ಲೀಲಾ ಸಂಸಾರ ಸರಿ ಮಾಡಲೇಬೇಕು ಅಂತ ಅದಕ್ಕೆ ಇರೋ ಬರೋ ಬುದ್ಧಿನೆಲ್ಲ ಖರ್ಚು ಮಾಡಿ ಸಂತು ಕೈಲಿ ಲೀಲಾಗೆ ಟೂ ಬಿಡಿಸಿ ಮಕ್ಳು ಕರ್ಕೊಂಬಂದು ಕಣ್ಣೀರು ಹಾಕ್ಸಿ ಮಂಜುನ್ ಜೊತೆ ಲೀಲಾನ ಕಾಂಪ್ರಮೈಸ್ ಮಾಡಿಸಿ ನಮ್ಮ ಸಂಸಾರ ಆನಂದ ಸಾಗರ ಅನ್ನೋ ಥರ ಮಾಡಿ ಮಂಜುನ್ ಜೊತೆಗೆ ಲೀಲಾವತಿನ ಕಳಿಸ್ಕೊಟ್ಟಿದ್ರು. ಆ ಬಾಳು ಅರ್ಧ ಗಂಟೆನೂ ಉಳಿಲಿಲ್ಲ. ಹೋಗ್ತಾ ದಾರಿನಲ್ಲೇ 3 ಬಟ್ಟೆ ಆಗೋಯ್ತು. ಮನೆಗೆ ಹೋಗೋ ಅಷ್ಟರಲ್ಲಿ ಈ ಮಂಜ ಲೀಲಾವತಿಗೆ ದಶಾವತಾರದ ಅಷ್ಟೂ ದರ್ಶನ ಮಾಡಿಸ್ಬಿಟ್ಟಿದ್ದ. ಈ ಲೂಸ್ ನನ್ನ ಮಗನ ಸಾವಾಸನೆ ಬೇಡ ಅಂತೇಳಿ ಈ ಲೀಲಾವತಿ ಮಕ್ಕಳು ಕರ್ಕೊಂಡು ಸೀದಾ ಸಂತು ಮನೆಗೆ ಹೋಗಿ ಸೆಟ್ಲ್ ಆಗ್ಬೇಕು. ಇದಾಗ 3 ದಿನ ಕಳೆದಿಲ್ಲ, ಈ ಸೈಕೋ ಮಂಜ ಕಿಲ್ಲರ್ ಮಂಜ ಆಗ್ಬೇಕು ಅಂತ ಹೊರಟು ನಿಂತ್ಕೊಂಡ್ಬಿಟ್ಟ. ಇದ್ರೆ ನೆಮ್ಮದಿ ಆಗಿರ್ಬೇಕು, ಇದ್ರೆ ನಾನು ನೆಮ್ಮದಿ ಇರಬೇಕು, ಇಲ್ಲಾಂದ್ರೆ ಅವ್ರು ನೆಮ್ಮದಿ ಆಗಿರ್ಬೇಕು ಅಂದ್ಕೊಂಡು 2 ಬಾಟ್ಲಿ ಬಿಯರ್ ಕುಡಿದ್ರೆ ಈ ಮಂಜುನ್ನ ಹಿಡಿಯೋರು ಯಾರು? ಕಂಟ್ರೋಲ್ಗೆ ಸಿಗಲ್ಲ ಸ್ವಾಮಿ. ಒಂದು ಕೈಯಲ್ಲಿ ಖಾರದ ಪುಡಿ, ಇನ್ನೊಂದು ಕೈಯಲ್ಲಿ ಖಾಲಿ ಬಾಟ್ಲು ಹಿಡ್ಕೊಂಡು ಹೊರಟೆ ಬಿಟ್ಟ. ಇವನು ಹಿಂಗೆ ರೊಚ್ಕೆದ್ದು ಬರ್ತಿರೋದನ್ನು ನೋಡಿದವ್ರು ಯಾರೋ ಸಂತಕ್ಕೆ ಕಾಲ್ ಮಾಡ್ಬಿಟ್ಟು, ಲೋ ಸಂತು ಈ ಮಂಜ ಫುಲ್ ಡೇಟ್ ಆಗ್ಬಿಟ್ಟು ನಿಮ್ಮ ಮನೆ ಕಡೆ ಬರ್ತಾವ ಅನ್ಕೊಳೋ ನೋಡ್ಕೊಳ್ಳೋ ಒಂಚೂರು ಅಂತ ಅಂದ್ಕೊಂಡು ಫೋನ್ ಮಾಡ್ತಾರೆ. ಯಾಕೋ ಎಡವಟ ಹಂಗೈತಲ್ಲ ಅಂತ ಹೇಳ್ಬಿಟ್ಟು ಈ ಸಂತು ಮನೇಲಿದ್ದ ಲೀಲಾವತಿ ಕಾಲ್ ಮಾಡಿ ಮಂಜ ಮನೆ ಕಡೆ ಬರ್ತಿದ್ದಾನಂತೆ ಕಣಮ್ಮಿ, ಫುಲ್ ಟೈಟ್ ಆಗ್ಬಿಟ್ಟವನಂತೆ, ಯಾವುದಕ್ಕೂ ಹುಷಾರು, ಅವ್ನು ಬಂದು ಬಾಗಿಲು ತಟ್ಟಿದ್ರೆ ತೆಗಿಬೇಡ ಅಂತ. ಅದೇ ಥರ ಈ ಮಂಜ ಬಂದು ಎಷ್ಟು ಬಾಗಿಲು ತೊಳೆದ್ರು ಇವಮ್ಮ ಬಾಗಿಲು ತೆಗೆದಿಲ್ಲ. ಇದೇನಾಗ್ತಿದೆ ನೋಡೋಣ ಅಂತ ಸಂತು ಕೂಡ ಮನೆ ಕಡೆ ಬಂದವನೇ. ಇಲ್ಲಿ ನೋಡಿದ್ರೆ ಮಂಜ ಮಕ ಊದಿಸ್ಕೊಂಡು ಬಾಗಿಲಲ್ಲೇ ನಿಂತಿದ್ದ. ಯಾಕೋ ಮಂಜ ಮನೆ ಹತ್ರ ಬಂದೆ, ಎಲ್ಲ ತೀರ್ಮಾನ ಆಗ್ಬಿಟ್ಟೈತಲ್ಲಪ್ಪ, ಮತ್ತ್ಯಾಕೆ ಹಿಂಗೆಲ್ಲ ಬಂದು ನಮಗೆ ತೊಂದರೆ ಕೊಡ್ತೀಯಾ ಅಂತ ಮಾತು ಮುಗಿಸೋ ಅಷ್ಟರಲ್ಲಿ ಈ ಮಂಜ ಮುರ್ಕೊಂಡು ಬಿದ್ದಾನೆ. ಮೊದಲೇ ಕುಡಿದು ಟೈಟಾಗಿ ಫುಲ್ ಸೇಕಾಗ್ಬಿಟ್ಟಿದ್ದ. ಸಂತು ಮಾತು ಕೇಳಿಸ್ಕೊಳ್ಳೋ ಪೇಷನ್ ಅಂತೂ ಇರಲೇ ಇಲ್ಲ ಅವನಿಗೆ. ಮೊದಲೇ ರೆಡಿ ಮಾಡ್ಕೊಂಡು ಬಂದಿದ್ದು ಖಾರ ಪುಡಿ ತೆಗೆದ, ಸಂತು ಮುಖಕ್ಕೆ ಕರೆಸಿದ, ಬಿಯರ್ ಬಾಟಲ್ ತಗೊಂಡು ತಲೆ ಮೇಲೆ ಬಾರಿಸೇ ಬಿಟ್ಟ. ಜೋರ್ ಗಲಾಟೆ, ಚಾಟ ಕಿರ್ಚಾಟ ಎಲ್ಲ ಶುರುವಾಗಿದೆ. ಒಳಗಿದ್ದೀರ ಏನಾಯ್ತು ಅಂತ ಬಾಗಿಲು ತೆಗೆದು ನೋಡಿದ್ರೆ ಸಂತು ತಲೆ ಮೇಲಿಂದ ಫುಲ್ ರಕ್ತ. ಈ ಮಂಜ ನೋಡಿದ್ರೆ ಒಡೆದೋಗಿರೋ ಬಾಟ್ಲಿ ಹಿಡ್ಕೊಂಡು ಫುಲ್ ಸ್ಟಂಟ್ ಮಾಡ್ತಾನೆ. ಅದೇ ಬಾಟಿ ತಗೊಂಡು ಈ ಲೀಲಾವತಿನ ಹೊರಗಡೆ ಬರ್ದಂಗೆ ಅವಳ ಮೇಲೆ ಹೋಗವನೆ. ಹೆಂಗೋ ಲೀಲಾವತಿ ಬಚಾವು. ಇಷ್ಟೆಲ್ಲ ರಂಪಾಟ ಮಾಡಿ ಕಾರ್ ಎದ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ ಮಂಜ.
ಸಂತು ಸೀದಾ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆದ. ಇಂಥ ಸೈಕೋ ಮುಂಜಾನೆ ಡ್ರಾಮಾ ನೋಡಿಕೊಂಡು ಅವ್ನ ನೋಟಂಕಿ ಮಾತು ಕೇಳ್ಕೊಂಡು ಈ ಗ್ಯಾರಂಟಿ ಆ್ಯಂಕರ್ ಅಮ್ಮ ಈ ಲೀಲಾವತಿನ ಈ ಮೆಟ್ಲು ಜೊತೆ ಕಳಿಸ್ಬಿಡ್ತಾರೆ. ಈ ಲೂಸ್ ನನ್ನ ಮಗ ಅವತ್ತೇ ಈ ಲೀಲಾವತಿನ ಬುಡ್ದು ಕೊಂದಿದ್ದಿದ್ರೆ ಈ ಅನಾಹುತಕ್ಕೆ ಯಾರು ಹೊಣೆ ಹಾಕ್ತಿದ್ರು? ಈ ಲೀಲಾವತಿನ ಕೊಂದು ಈ ಮುಟಾಳ ಜೈಲ್ಗೆ ಹೋಗ್ತಿದ್ದ. ಪಾಪ ಆ 3 ಮಕ್ಕಳು ಕತೆ ಏನಾಗಬೇಕಾಗಿತ್ತು? ಇಷ್ಟೆಲ್ಲ ರಾದ್ದ ಅಂತ ಆದ್ಮೇಲೆ ಅದು ಸರಿ ಹೋಗೋ ಸಂಸಾರನ ಅನ್ನೋ ಸೆನ್ಸಾರ್ ಇರ್ಬೇಕಲ್ವಾ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಂಚಾಯಿತಿ ಮಾಡೋರಿಗೆ. ನೀನು ಓದಿಲ್ಲ ಬರ್ದಿಲ್ಲ ಕೆಲ್ಸಕ್ಕೆ ಹೋಗಲ್ಲ ಹೆಂಗ್ ಸಾಕ್ತೀಯ ಮಕ್ಕಳನ್ನ? ಗಂಡನ ಜೊತೆಗೆ ಹೋಗಿ ಹೆಂಗಾದ್ರೂ ಹೊಲ್ಕು ಹಚ್ಕೊಂಡು ಬಾಯಿ ಮುಚ್ಕೊಂಡು ಸಂಸಾರ ಮಾಡೋಂಥ ಬುದ್ಧಿ ಹೇಳ್ತಾರೆ ಕೋರ್ಸ್ಕೊಂಡು. ಅಂದರೆ ಗಂಡ ಏನಾದರೂ ಮಾಡಲಿ ಹೆಂಗಾದ್ರೂ ಬಳಸ್ಲಿ ಹೆಂಗಾದ್ರೂ ನಡೆಸ್ಕೊಳ್ಳಿ ಎಲ್ಲ ಅದುಕೊಂಡು ಅವನ ಜೊತೆ ಸಂಸಾರ ಮಾಡುವಂಥ ಒತ್ತಾಯ ಹೆಂಗ್ರಿ ಮಾಡೋದಕ್ಕೆ ಸಾಧ್ಯ? ಇಷ್ಟೆಲ್ಲ ಅಧ್ವಾನ ಮಾಡಿರೋ ಈ ಸೈಕೋ ಮಂಜ ಎಲ್ಲ ಮರೆತು ಈ ಲೀಲಾವತಿ ಜೊತೆಗೆ ಬಾಳ್ ಮಾಡ್ತಾನೆ ಅಂತ ಹೆಂಗ್ರಿ ಅಂದ್ಕೊಳ್ತೀರಾ ನೀವು? ಸಂಸಾರ ಮಾಡೋ ಉದ್ದೇಶ ಇವನಿಗಿದ್ದಿದ್ರೆ ಇವನು ಹೆಂಡತಿ ಪರ್ಸನಲ್ ಫೋಟೋಗಳನ್ನೆಲ್ಲ ಬೀದಿಗೆ ತಂದು ಹೀಗೆಲ್ಲ ರಂಪಾರಾಮಾಯಣ ಮಾಡ್ತಿದ್ದ. ಈ ಪುಟ್ ಮಕ್ಕಳು ಬಾಯಲ್ಲಿ ಅವನ ಹೆಂಡತಿ ಅನಾಚಾರಕ್ಕೆ ಸಾಕ್ಷಿ ಹೇಳಿಸ್ತಿದ್ದ. ಈ ಲೀಲಾವತಿ ನಾನು ಹೆಂಗೋ ಬದುಕ್ತೀನಿ ಬಿಡ್ರಿ ಅಂದ್ರೆ ಇವ್ರು ಬಿಡ್ತಾ ಇಲ್ಲ. ಹೆಂಗೆ ಬದುಕೊಳ್ತಿ ಹೋಳು ಅಂತ ರಚ್ಚೆ ಹಿಡ್ಕೊಂಡು ಕೂತ್ಕೊಟ್ರೆ. ಈ 1-1.5 ದಿನ ಇವ್ರ ಟಿವಿಲಿ ಇದೇ ಸಂಭ್ರಮ. ಈ ಮಂಜ ಇವ್ರ ಸ್ಟುಡಿಯೋಗೆ ಬಂದು ಸೇಮ್ ಅದೇ ಕ್ಯಾಸೆಟ್ ಆಗ್ತಾ ಈ ಆ್ಯಂಕರ್ ಅಮ್ಮ ಕರಿಗೆ ನೀರಾಗ್ಬಿಟ್ಲು. ಇಂಥ ಗಂಡ ಯಾರಿಗೆ ಸಿಗೋದಕ್ಕೆ ಸಾಧ್ಯ ಅಂತ ತಿದಿ ಓದಿದ್ಲು. ಲೈವಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಕಣ್ಣೀರು ಹಾಕ್ಸಿದ್ರು. ಅದೇ ಟೇಬಲ್ ಲೀಲಾನು ಬಂದು ಅವಳ ಬಾಯ್ ಫ್ರೆಂಡ್ ಸಂತೂ ಬಂದ. ಮತ್ತೆ ಅದೇ ಟೇಪು ಲೀಲಾ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ವಾಪಸ್ ಬಾ ಎಲ್ಲ ಸೇರ್ಕೊಂಡು ಬಾಳ್ ಮಾಡೋಣ. ನನ್ನ ಮುಖ ನೋಡ್ಬೇಡ ನನ್ನ ಮಕ್ಳ ಮುಖ ನೋಡ್ಕೊಂಡು ಬಾ ಲೀಲಾ ನೀನೇ ನನ್ನ ಫ್ಲೇವರು ಅಂತ. ಮಂಜ ಡೈಲಾಗ್ ಮೇಲೆ ಡೈಲಾಗ್ ಕೊಡ್ತಿದ್ರೆ ಈ ಕಡೆ ಆ್ಯಂಕರ್ ಅಮ್ಮನಿಗೆ ನಗು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಒತ್ಕೊಂಡು ಬರ್ತಿದ್ದು ನಗುನ ಕಂಟ್ರೋಲ್ ಮಾಡ್ಕೊಂಡು ಕೇಳೇಬಿಟ್ಲು. ಏನ್ರಿ ನಿಮ್ಮ ಗಂಡ ಹೇಳ್ತಿರೋ ಈ ಫ್ಲೇವರ್ ಅಂದ್ರೆ ಏನು ಅಂತ. ಅದಕ್ಕೆ ಲೀಲಾವತಿಗೂ ನಗು. ಅವ್ನು ಹಂಗೆ ಮೇಡಮು ಏನೇನೋ ಮಾತಾಡ್ತಾನೆ ಎಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಇಂಥವ್ನ ಜೊತೆ ಹೆಂಗೆ ಸಂಸಾರ ಮಾಡ್ಬೇಕು ಹೇಳಿ ಇಂಥವ್ನ ಜೊತೆ ಹೋಗುವಂತಿರಲ್ಲ ನೀವು ಅಂತ ಲೀಲಾವತಿ ವಾದ. ಅದಕ್ಕೆ ಈ ಆ್ಯಂಕರ್ ಅಮ್ಮ ಬದುಕಿನ ಅಷ್ಟೂ ಅನುಭವದ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಬುದ್ಧಿ ಹೇಳ್ತು. 3 ಹಡದವಳಿಗೆ 1 ಹಡದವಳು ಬುದ್ಧಿ ಹೇಳ್ದಂಗಾಯ್ತು ಅಂತ ಕಡೆಗೆ ಇವ ಮನೆ ಬೇಜಾರು ಮಾಡಿ ಇವಮ್ಮ ಎಷ್ಟು ಹೇಳಿದ್ರು ಲೀಲಾವತಿದು ಒಂದೇ ವಾದ. ನಾನು ಹೋಗೋಕ್ಕಿಲ್ಲ ಅಂದ್ರೆ ಹೋಗೋಕ್ಕಿಲ್ಲ, ನನಗೆ ಸಂತು ಒಬ್ಬನೇ ಸಾಕು, ಗಂಡನೂ ಬೇಡ ಮಕ್ಕಳು ಬೇಡ ಯಾರು ಬೇಡ ಅಂತ. ಈ ಆ್ಯಂಕರ್ ಅಮ್ಮ ಪೊಟ್ಟಿಡ್ದು ಕುಂತ್ಬಿಟ್ಟಿತ್ತು. ಏನಾದರೂ ಮಾಡಿ ಲೀಲಾ ಮಂಜುನ ಸಂಸಾರ ಒಂದು ಮಾಡಲೇಬೇಕು, ಒಂದು ಮಾಡಿದ ಪುಣ್ಯ ಕಟ್ಕೊಳ್ಳೇಬೇಕು ಅಂತ. ಅದಕ್ಕೆ ಸಂತು ಬುದ್ಧಿ ಹೇಳ್ತು, ಲೀಲಿಂಗೂ ಬುದ್ಧಿ ಹೇಳ್ತು. ಈ ಗಾದೆ ಮಾತಿದೆಯಲ್ಲ, ಇಟ್ಕೊಂಡವ್ಳು ಇರೋ ತನಕ ಕಟ್ಕೊಂಡವ್ಳು ಕೊರೆ ತನಕ ಅಂತ. ಅದನ್ನೇ ಒಂಚೂರು ಮಾಡ್ಲೇಟ್ ಮಾಡ್ಬಿಟ್ಟು ಇಟ್ಕೊಂಡವ್ನು ಇರೋ ತನಕ ಕಟ್ಕೊಂಡವ್ನು ಕೊನೆ ತನಕ ಕಣವ, ನಿನ್ನ ಗಂಡನಿಗೋಸ್ಕರ ಅಲ್ದಿದ್ರು ನಿನ್ನ ಮಕ್ಳಿಗೋಸ್ಕರ ಆಗ್ಬಿಟ್ಟು ಹೋಗವ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಪಾಪ ಕನ್ವಿನ್ಸ್ ಮಾಡ್ತಿದ್ದೆ. ಆದರೂ ಈ ಲೀಲಮ್ಮ ಜಗ್ಲಿಲ್ಲ. ಆ ಮಂಜ ಆ ಕಡೆಯಿಂದ ಕೂತ್ಕೊಂಡು ನವರಸನು ತೋರಿಸ್ತಿದ್ದ. ಒಂದ್ಸರಿ ರೇಗೋದು, ಒಂದ್ಸರಿ ಗೋಳಾಡೋದು, ಒಂದ್ಸರಿ ಸಂತು ಬೊಯ್ಯೋದು, ಒಂದ್ಸರಿ ಲೀಲಿಂಗ್ ಬೊಯ್ಯೋದು, ಏನೇನೋ ಮಾಡ್ಕೊಂಡು ಅನಿಯನ್ ಪಿಕ್ಚರ್ನ ಇನ್ನೊಂದು ವರ್ಷ ತೋರಿಸ್ತಿದ್ದ. ಈ ಕಡೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ಆ್ಯಂಕರ್ ಅಮ್ಮ ಕರುಳಿನ ಹೂವು, ಗಂಡನ ಮನೆ, ಮುತ್ತೈದೆ ಸಾವು, ಮಾಂಗಲ್ಯ ಭಾಗ್ಯ ಅಂತ ಹೇಳ್ಬಿಟ್ಟು ಈ ಸಾಯಿ ಪ್ರಕಾಶು ಈ ಶ್ರುತಿ ಕಾಂಬಿನೇಷನ್ ಎಲ್ಲ ಕುಂಡಿ ಸಿನಿಮಾದ ಕಥೆಗಳನ್ನೆಲ್ಲ ಸೇರಿಸಿ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ತಿತ್ತು ಈ ಲೀಲಾವತಿಗೆ. ಏನಂದ್ರು ಈ ಲೀಲಾವತಿ ಜೊಗ್ತಿಲ್ಲ. ಕಡೆಗೆ ಸಂತು ಕಡೆ ತಿರ್ಕೊಂಡು, ನೀನು ನೋಡೋಕೆ ಒಳ್ಳೆ ಮುಷದ ಥರ ಇದೆಯಾ ಕಣಪ್ಪ ಸಂತು, ನೀನು ಹೀಗೆಲ್ಲ ಬೇರೆಯವ್ರ ಸಂಸಾರದಲ್ಲಿ ಹೋಗ್ಬಿಟ್ಟು ಬಾಲಾಡಾಡಿಸ್ಬಾರ್ದು, ನೀನು ನಿನ್ನ ಮನೆಗೆ ಹೋಗು, ಲೀಲಾವತಿ ಸಹವಾಸ ಮಾಡಿದ್ರೆ ನೀನು ಬಾಳು ರಕ್ತಕ್ಕೂ ನೀರು ಸಿನಿಮಾದ ಕ್ಲೈಮ್ಯಾಕ್ಸ್ ಆದಂಗೆ ಆಗ್ಬಿಡುತ್ತೆ ಅಂತ ಅವನಿಗೆ ಬುದ್ಧಿ ಹೇಳಿ ಹಠಕ್ಕೆ ಬಿದ್ದ ಈ ಲೀಲಮ್ಮನ್ನು ಒಪ್ಪಿಸಿ ಮಂಜುನ ಜೊತೆ ಕಳಿಸ್ದು ಈ ಆ್ಯಂಕರಮ್ಮ. ಅಲ್ಲಿಗೆ ಒಂದು ಸಂಸಾರ ಒಂದು ಮಾಡಿದ ತೃಪ್ತಿ ಅಂತ ಈ ಆ್ಯಂಕರಮ್ಮ ಮೇಕಪ್ ತೆಗೆದು ಮನೆಗೆ ಹೋಯ್ತು. ಇತ್ಲಾಗೆ ಮಂಜುನ ಜೊತೆ ಮನೆಗೆ ಹೊರಟ ಲೀಲಾವತಿಗೆ ಹೋಗ್ತಾ ದಾರಿನಲ್ಲೇ ಬೀಳೋದು ಶುರುವಾದ ಒದೆಗಳು. ಈ ಮಂಜ ಮನೆಗೆ ಹೋಗ್ತಾ ದಾರಿ ಉದ್ದಕ್ಕೂ ಈ ಲೀಲಾವತಿ ನೋಡ್ಕೊಂಡು ಮನ್ಸೋ ಇಚ್ಛೆ ಬಾರಿಸ್ಬಿಟ್ಟವನೆ. ಇವನು ಇದಕ್ಕೆ ಕಾಯ್ತಿದ್ದ ಅನ್ಸುತ್ತೆ, ಇವಳು ಹೆಂಗೂ ನನ್ನ ಜೊತೆ ಬಾಳಲ್ಲ, ಹೆಂಗಾದ್ರೂ ನಮ್ಸಿ ಕರ್ಕೊಂಡೋಗಿ ಚೆನ್ನಾಗಿ ಬಾರಿಸ್ಬಿಡ್ಬೇಕು ಅಂತ. ಹಂಗೂ ಹಿಂಗೂ ಹೆಂಗೋ ಮಾಡಿ ಮನೆ ರೀಚ್ ಆದ ಕೂಡಲೇ ಯಾವುದೋ ಫೋನ್ ತಗೊಂಡು ಈ ಲೀಲಾವತಿ ಆ ಸಂತಂಗೆ ಕಾಲ್ ಮಾಡಿ, ಸಂತು ಈ ಮಂಜ ನನಗೆ ಸಿಕ್ಕಾಪಟ್ಟೆ ಹೊಡಿತವನೆ, ಇವತ್ತು ಬಿಟ್ರೆ ನಾನು ಸಾಯಿಸೇ ಬಿಡ್ತಾನೆ, ಪ್ಲೀಸ್ ಬಂದು ಕರ್ಕೊಂಡು ಹೋಗು ಅಂತ ಗೋಳಾಡಿದೆ. ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿದೆ. ಈ ಮಂಜ ಈ ಹೆಣ್ಮಗಳನ್ನ ಬಾಳ್ಸೋ ಗಂಡಸಲ್ಲ ಅಂತ ಪೊಲೀಸರಿಗೂ ಅರ್ಥ ಆಗ್ಬಿಟ್ಟಿದೆ. ಅಲ್ಲೇ ರಾಜಿ ಪಂಚಾಯಿತಿ ಮಾಡಿ ಲೀಲಾನ ಸಂತು ಜೊತೆ ಕಳಿಸ್ಕೊಟ್ಟವ್ರು. ಈ ಮಂಜ ನೀನು ಹೋಗೋದಾದ್ರೆ ಈ ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಾನು ಬಂದು ಕೋರ್ಟಲ್ಲಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕಳ್ಸವನೆ. ಇದೇನೆಲ್ಲ ಮುಗೀತು ಅಂತ ಮಕ್ಕಳನ್ನ ಕರ್ಕೊಂಡು ಲೀಲಾವತಿ ಸಂತು ಮನೆಗೆ ಹೋಗಿ ಸೆಟ್ಲ್ ಆದೋ ಅನ್ನೋ ಅಷ್ಟರಲ್ಲಿ ಹಿಂಗಾಗಿದೆ. ಲವ್ ಅಂತ ಅವಳು, ನೋವು ಅಂತ ಇವನು, ಇವರಿಬ್ರು ಮಧ್ಯದಲ್ಲಿ ನಾನಿದ್ದೀನಿ ನನಗೆ ಒಪ್ಪಲ್ಲ ಅಂತ ಸಂತು, ಎಲ್ಲ ಸೇರ್ಕೊಂಡು ಹೊಡೆದಾಡ್ಕೊಂಡು ನೆಗೆದು ಬಿದ್ದರೆ ಸತ್ತೋರು ಸ್ಮಶಾನದ ಪಾಲು, ಬದುಕ್ತೋರು ಜೈಲ್ ಪಾಲು. ಇವ್ರು ಹೊಟ್ಟೆಲಿ ಹುಟ್ಟಿದ ತಪ್ಪಿಗೆ ಆ 3 ಮಕ್ಕಳು ಪಾಪ ಬೀದಿ ಪಾಲು.